ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ಪಂದ್ಯ ಪ್ರಿವ್ಯೂ ಯಾವುದು? CSK ವರ್ಸಸ್ ಪಂಜಾಬ್ ಕಿಂಗ್ಸ್ ನಡೀತಾ ಇರೋದಲ್ಲಿ ಚೆನ್ನೈಯಲ್ಲಿ. CSK ಫಸ್ಟ್ ಮ್ಯಾಚ್ ಏನು ರಾಜಸ್ಥಾನ್ ರಾಯಲ್ಸ್ ಎದುರು ಸೋತದ್ದು ಬೇಜಾರು ತರಿಸಿರ್ಲಿಕ್ಕಿಲ್ಲ. CSK ಫ್ಯಾನ್ಸಿಗೆ, ಹಾರ್ಡ್ ಕೋರ್ ಫ್ಯಾನ್ಸಿಗೆ, ಮ್ಯಾನೇಜ್ಮೆಂಟಿಗೆ ಸೋತ ರೀತಿ ಅಯ್ಯ ಎಂತಾಗಿದೆ ಇವರಿಗೆ. ಲಾಸ್ಟ್ 3 ವರ್ಷದಿಂದ ಹೋಪ್ಲೆಸ್ ಆಗಿ ಆಡ್ತಾ ಇದ್ದಾರಲ್ಲ. ಲಾಸ್ಟ್ ಇಯರ್ದೇ ಪರ್ಫಾರ್ಮೆನ್ಸ್ ರಿಪೀಟ್ ಆಗ್ತಾ ಉಂಟಲ್ಲ. ಸಂಜು ಸ್ಯಾಮ್ಸನ್ ಬಂದಮೇಲೆ ಕೂಡ ಅದೇ ಥರ ಪುನರಾವರ್ತನೆ ಆಗ್ತಾ ಇದೆಯಲ್ಲ ಅಂತ ಒಂಚೂರು ಬೇಸರ ಅಂತೂ ತರಿಸಿರ್ತದೆ. ಯಾಕಂತಂದರೆ ಬ್ಯಾಟಿಂಗ್ ಹಳ್ಳ ಹಿಡಿಯಿತು, ಬೌಲಿಂಗು ಎಕ್ಕುಟ್ಟೋಯ್ತು. ಸೊ ನಥಿಂಗ್ ಈಸ್ ವರ್ಕಿಂಗ್ ಔಟ್ ಫಾರ್ CSK ಆ್ಯಸ್ ಆಫ್ ನೌ. ಒಂದೇ ಮ್ಯಾಚ್ ಆಗಿರೋದು, ಬಟ್ ಸಿವಿಯರ್ ಪ್ರೆಷರ್ ಹೇಳ್ತಾರೆ, ಅಂಡರ್ ಪ್ರೆಷರ್ ಅಂತ ಹೇಳ್ತಾರಲ್ಲ, ಭಯಂಕರ ಪ್ರೆಷರ್ ಉಂಟು. ಯಾಕಂತಂದರೆ ಈ ಮ್ಯಾಚ್ ಸೋತ್ರೆ ಬ್ಯಾಕ್ ಟು ಬ್ಯಾಕ್ ಸೋತಾಗೆ ಆಗ್ತದೆ. ಟವರಲ್ಲಿ ನಡೀತಾ ಇರೋದು 2 ವಾರ ಧೋನಿ ಅವರಿಲ್ಲ. ಫಸ್ಟ್ ಒಂದು 4-5 ಮ್ಯಾಚ್ ಧೋನಿ ಕಾಣಿಸ್ಕೊಳ್ಳೋದಿಲ್ಲ. ಅದೊಂದು ತಲೆನೋವು, ಅಯ್ಯೋ ಧೋನಿ ಇಲ್ವಲ್ಲ ಅಂತ ಒಂದು ಇರ್ತದೆ. ಆ ಧೋನಿಯ ಒಂದು ಎಕ್ಸ್ ಫ್ಯಾಕ್ಟರ್ ಇಲ್ವಲ್ಲ ಅಂತ. ಬ್ರೇವಿಸ್ ಕೂಡ ಇಲ್ಲ. ಸೊ 2 ಹೊಡೆತ, ಅದರ ಜೊತೆಗೆ ಬ್ಯಾಟಿಂಗ್ ಕ್ಲಿಕ್ ಆಗಿಲ್ಲ. ಸೊ ನೀವು ಏನು ಬ್ಯಾಟಿಂಗಲ್ಲಿ ಬದಲಾವಣೆ ಮಾಡ್ತೀರಾ? ಯಾಕಂತಂದರೆ ಇವರು 3 ವಿಕೆಟ್ ಹೋದ ಕೂಡಲೇ ಗಾಬರಿಯಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ತಗೊಂಡು ಬಂದರು. ಸರ್ಫರಾಜ್ ಖಾನ್ ಅವ್ರನ್ನ ಆಡಿಸಿದ್ರು. ಆ್ಯಕ್ಚುಲಿ ಟಾಪ್ ಆರ್ಡರ್ ಆ ಫಸ್ಟ್ 3 ಬ್ಯಾಟ್ಸ್ಮನ್ಗಿಂತ ಇವರು ಚೆನ್ನಾಗಿ ಇಂಟೆಂಟ್ ತೋರಿಸಿದ್ರು. ಶಾರ್ಟ್ ಸೆಲೆಕ್ಷನ್ ಚೆನ್ನಾಗಿತ್ತು, ಮತ್ತು ಔಟ್ ಆದರು. ಬಟ್ ಸ್ಟಿಲ್ ಈಗ ನೀವು ಸರ್ಫರಾಜ್ ಖಾನ್ ಅವ್ರನ್ನ ಡೈರೆಕ್ಟಾಗಿ ಪ್ಲೇಯಿಂಗ್ 11ನಲ್ಲಿ ಇಟ್ಕೊಳ್ತೀರಾ ಅಥವಾ ಇಂಪ್ಯಾಕ್ಟ್ ಪ್ಲೇಯರಾಗಿ ಇಟ್ಕೊಳ್ತೀರಾ ಗೊತ್ತಿಲ್ಲ, ಐಡಿಯಾ ಇಲ್ಲ. ಸೊ ಒಂದೇ ಮ್ಯಾಚ್ ಆಗಿರೋದು ಆಲ್ ಆಫ್ ಅ ಸಡನ್ ಕ್ಲೂಲೆಸ್ ಥರ ನನಗೆ ಅನ್ನಿಸ್ತಾ ಉಂಟು. ಇದೆಂತ ಮಾರೆ ಕ್ಲೂಲೆಸ್ ಟೀಮ್ ಆಗಿದೆಯಲ್ಲ ಆಲ್ ಆಫ್ ಅ ಸಡನ್ ಅಂತ. ಹಾಗೆ ಆಗದಿರಲಿ, ಒಳ್ಳೆಯ ಆಟ ಬರಲಿ. ಈವನ್ ಬೌಲಿಂಗಲ್ಲಿ ಆ ಒಂದು ಮೊನಚ್ ಕಾಣ್ತಾ ಇಲ್ಲ. ಈಗ ಅಂದ್ಕೊಳ್ತಾ ಇರ್ಬೋದು, ಎಂತಪ್ಪ ಈಗ ನಾವು ಓವರ್ಟನ್ ಅವರ ಜೊತೆಗೆ ಹೋಗಬೇಕಾ ಅಥವಾ ಅಖಿಲ್ ಹುಸೇನ್ ಅವ್ರನ್ನ ಹಾಕ್ಕೊಳ್ಬೇಕಾ? ಯಾಕಂದರೆ ಚೆನ್ನೈ ಪಿಚ್ ಸ್ವಲ್ಪ ಸ್ಪಿನ್ನಿಗೆ ಸಹಕಾರ ಮಾಡೋದಿದ್ರೆ ಅಖಿಲ್ ಹುಸೇನ್ ಅವ್ರನ್ನ ಹಾಕ್ಕೊಳ್ಬೋದು. ಇದು ಸ್ಟಾರ್ಟಿಂಗಲ್ಲಿ ಒಂದು ಪ್ಲ್ಯಾನ್ ಇತ್ತೇನು. ಓಕೆ, ತವರಲ್ಲಿ ಅಖಿಲ್ ಹುಸೇನ್ ಕೂಡ ಆಡ್ತಾರೆ ನೂರ್ ಅಹಮದ್ ಜೊತೆಗೆ ಅಂತ. ಬಟ್ ಲಾಸ್ಟ್ ಮ್ಯಾಚ್ ತೆಗೆದು ನೋಡಿದರೆ ಹೈಯೆಸ್ಟ್ ರನ್ ಗೆಟ್ಟರ್ ಓವರ್ಟನ್. ಸೊ ಲಾಸ್ಟ್ ಮ್ಯಾಚ್ ಬ್ಯಾಟಿಂಗಲ್ಲಿ ಪರ್ಫಾರ್ಮ್ ಮಾಡಿದಂಥ ಆಟಗಾರನ ಈಗ ಕೂರಿಸ್ತೀರಾ? ಮೊದಲೇ ಬ್ಯಾಟಿಂಗ್ ಹಳ್ಳ ಹಿಡಿದಿದೆ, ಅದರಲ್ಲಿ ಏನೋ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಓವರ್ಟನ್ ಅವರದಿತ್ತು. ಈಗ ಓವರ್ಟನ್ ಅವ್ರನ್ನ ಕೂರಿಸ್ತೀರಾ? ಈ ಥರದ ಒಂದು ವಿಚಿತ್ರ ತಲೆನೋವುಗಳು CSK ಪಾಳ್ಯದಲ್ಲಿ ಉಂಟು. ಐ ಹೋಪ್ ಅವ್ರು ನಮ್ಮನ್ನು ರಾಂಗ್ ಪ್ರೂವ್ ಮಾಡಲಿ, ಚೆಂದ ಮಾಡಿ ಆಡಲಿ, ಒಳ್ಳೆಯ ಕ್ರಿಕೆಟ್ ಅವರಿಂದ ನಮಗೆ ನೋಡಲಿಕ್ಕೆ ಸಿಗಲಿ ಅನ್ನೋದು ನಮ್ಮ ಒಂದು ಆಶಯ. ಆನ್ ದಿ ಅದರ್ ಹ್ಯಾಂಡ್, ಜಯದ ಉತ್ಸಾಹದ ಅಲೆಯಲ್ಲಿ ತೇಲ್ತಾ ಇರುವಂತಹ ಪಂಜಾಬ್ ಕಿಂಗ್ಸ್. ಪಂಜಾಬ್ ಕಿಂಗ್ಸ್ಗೆ ಗುಡ್ ನ್ಯೂಸ್ ಏನು ಅಂತಂದರೆ ಅವರ ಕ್ಯಾಪ್ಟನ್ ಈಸ್ ಫಿಟ್ ಟು ಪ್ಲೇ. ಯಾಕಂತಂದರೆ ಮತ್ತೆ ಪುನಃ ಅಯ್ಯೋ ಮತ್ತೊಂದು ಇಂಜುರಿ ಆಯಿತಾ, ಬೆರಳು ಮುರಿದೋಯ್ತಾ ಹಾಗೆಲ್ಲ ಅಂದ್ಕೊಂಡದ್ದು. ಬಟ್ ಎಸ್, ಅವ್ರದ್ದು ಏನು ರಿಪೋರ್ಟ್ ಬಂದಾಗ ಇಲ್ಲ, ಎಕ್ಸ್ರೇಲೆಲ್ಲ ಕ್ಲಿಯರ್ ಆಗಿದೆ, ಏನು ಬೋನ್ ಫ್ರ್ಯಾಕ್ಚರ್ ಏನು ಆಗಿಲ್ಲ, ಬಟ್ ಸ್ವೆಲ್ಲಿಂಗ್ ಇದೆ ಅಂತ ಹೇಳಿದ್ದಾರೆ. ಬಟ್ ಹೀ ಈಸ್ ಫಿಟ್ ಟು ಪ್ಲೇ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವರು ತಂಡದಲ್ಲಿ ಇರೋದು ಖಂಡಿತವಾಗಿ ಕೂಡ ಆ ತಂಡದ ಒಂದು ಮೊರಲನ್ನು ಬೂಸ್ಟ್ ಮಾಡ್ತದೆ. ಬಟ್ ಅವರು ಅಂದುಕೊಂಡಂತಹ ಒಂದು ನಿರಾಯಾಸ ವಿಕ್ಟ್ರಿ ಲಾಸ್ಟ್ ಮ್ಯಾಚ್ ಸಿಗಲಿಲ್ಲ. ಆಸ್ಟ್ರೇಲಿಯನ್ ಡೆಬ್ಯೂಟೆಂಟ್ 22 ವರ್ಷದ ಕೊನೆಯಲ್ಲಿ ಸೂಪರಾಗಿ ಆಡಿದ್ರು. ಬಿಟ್ಟರೆ ಆ ಒಂದು ಏನು ಸಡನ್ನಾಗಿ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯ್ತಲ್ಲ, ಅದನ್ನು ಪಂಜಾಬ್ ಕಿಂಗ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಶಶಾಂಕ್ ಸಿಂಗ್ ಆಗಿರ್ಬೋದು, ವಧೇರಾ ಆಗಿರ್ಬೋದು, ಅವರೆಲ್ಲ ಜವಾಬ್ದಾರಿ ತಗೊಂಡು ಒಂದು ರೆಸ್ಪಾನ್ಸಿಬಲ್ ಇನ್ನಿಂಗ್ಸ್ ಆಡಬೇಕು ಅಂತ ಪಂಜಾಬ್ ಕಿಂಗ್ಸ್ ಬಯಸ್ತದೆ. ಹಾಗೆಯೇ ಪ್ರಿಯಾಂಶ್ ಆರ್ಯ ಅವರಿಂದ ಒಂದು ಕನ್ಸಿಸ್ಟೆಂಟ್ ಕ್ರಿಕೆಟನ್ನು ಪಂಜಾಬ್ ಎಕ್ಸ್ಪೆಕ್ಟ್ ಮಾಡ್ತದೆ. ಇವರು ತುಂಬ 20 ಅಥವಾ 30-40 ರನ್ಸ್ ಕನ್ಸಿಸ್ಟೆಂಟಾಗಿ ಅವರ ಬ್ಯಾಟಿಂಗಿಂದ ಹರಿದು ಬರಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲದಿದ್ದರೆ ಅವ್ರು ಯೂಶ್ವಲಿ 2 ಮ್ಯಾಚ್ ಆಡೋದಿಲ್ಲ, 3ನೇ ಮ್ಯಾಚ್ ಸೂಪರಾಗಿ ಚಚ್ಚಿ ಬಿಡ್ತಾರೆ. ಸೊ ಆ ಥರದ ಆಟ ಬರೋದಕ್ಕಿಂತ ಕನ್ಸಿಸ್ಟೆಂಟ್ ಕ್ರಿಕೆಟ್ ಬರಲಿ ಅಂತ ಪಂಜಾಬ್ ಕಿಂಗ್ಸ್ ಎಕ್ಸ್ಪೆಕ್ಟ್ ಮಾಡ್ತದೆ. ಆನ್ ಪೇಪರ್ ಯಾವ ಟೀಮ್ ಸ್ಟ್ರಾಂಗ್? ಅನ್ಡೌಟೆಡ್ಲಿ ಪಂಜಾಬ್ ಕಿಂಗ್ಸ್ ಸ್ಟ್ರಾಂಗ್. CSK ಫ್ಯಾನ್ಸ್ಗೆ ಸಹ ಗೊತ್ತುಂಟು, ಆನ್ ಪೇಪರ್ ಪಂಜಾಬ್ ಕಿಂಗ್ಸ್ ಸ್ಟ್ರಾಂಗ್ ಉಂಟು CSKಕ್ಕಿಂತ. ಯಾಕಂತಂದರೆ ಅವರಲ್ಲಿರುವಂತಹ ಆಲ್ರೌಂಡರ್ಸ್, ಕ್ವಾಲಿಟಿ ಆಲ್ರೌಂಡರ್ಸ್ ಜಾಸ್ತಿ ಇದ್ದಾರೆ. ಅಜ್ಮತುಲ್ಲಾ ಒಮರ್ಜಾಯ್ ಆಗಿರ್ಬೋದು, ಮಾರ್ಕೋ ಆ್ಯನ್ಸನ್ ಆಗಿರ್ಬೋದು, ಸ್ಟಾಯ್ನಿಸ್ ಆಗಿರ್ಬೋದು, ಇವರು 3 ಜನ ಸಹ ವರ್ಲ್ಡ್ ಕ್ಲಾಸ್ ಆಲ್ರೌಂಡರ್ಸು. ಸೊ ಆಲ್ರೌಂಡರ್ಸ್ ಇರೋದು ಒಂದು, ಆ್ಯಂಡ್ ಇನ್ನೊಂದು ವರ್ಲ್ಡ್ ಕ್ಲಾಸ್ ಆಲ್ರೌಂಡರ್ಸು. ಮತ್ತು 3 ಜನ ಕೂಡ ಆ ಫಿನಿಷಿಂಗ್ ಎಬಿಲಿಟಿ ಕೂಡ ಇದೆ ಅವರಿಗೆ. ಬ್ಯಾಟಿಂಗ್ ಅಂತ ಬಂದಾಗ ಯಾವ ಆರ್ಡ್ರಲ್ಲಿ ಬೇಕಾದ್ರೂ ಆಡ್ಬೋದು. ಅವರನ್ನು ನೀವು 1 ಡೌನ್ ಆಗಿ ಕಳಿಸ್ತೀರಾ, ಒಮರ್ಜಾಯ್ ಮತ್ತು ಸ್ಟಾಯ್ನಿಸ್ ಅವರು ಅಲ್ಲಿ ಕೂಡ ಆಡ್ತಾರೆ. ಫಿನಿಷರ್ ಆಗಿ ಕಳಿಸ್ತೀರಾ, ಅಲ್ಲಿ ಕೂಡ ಆಡುವಂತಹ ತಾಕತ್ತು ಉಂಟು. ಸೊ ಅವ್ರದ್ದು ರೇಂಜ್ ಏನಿದೆ ಅದು ಜಾಸ್ತಿ ಉಂಟು. ಸೊ ಆದ್ದರಿಂದ ಕ್ಲಿಯರ್ ಕಟ್ ಫೇವ್ರೆಟ್ಸ್ ಟು ವಿನ್ ಇವತ್ತು ಪಂಜಾಬ್ ಕಿಂಗ್ಸ್. ಬಟ್ ಕ್ರಿಕೆಟಲ್ಲಿ ಎಂತ ಬೇಕಾದರೆ ಆಗ್ಬೋದು, ಉಲ್ಟ ಪಲ್ಟ ಏನು ಬೇಕಾದರೆ ಆಗ್ಬೋದು. ಸೊ ಪಂಜಾಬ್ ಕಿಂಗ್ಸ್ ಏನು ಎಕ್ಸ್ಪೆಕ್ಟ್ ಮಾಡೋದು ಅಂತಂದರೆ
ಕನ್ಸಿಸ್ಟೆಂಟ್ ಕ್ರಿಕೆಟ್ ಬರಲಿ, ಬ್ಯಾಟಿಂಗಲ್ಲಿ ಇಡೀ ಟೀಮ್ ಆಗಿ ನಾವು ಕಾಂಟ್ರಿಬ್ಯೂಟ್ ಮಾಡುವಂಥ ಸಿ ಎಸ್ ಕೆ ಏನು ಎಕ್ಸ್ಪೆಕ್ಟ್ ಮಾಡ್ತದೆ ಅಂತಂದರೆ ಇಡೀ ಟೀಮ್ ಎಲ್ಲರೂ ಕೂಡ ಕ್ಲಿಕ್ ಆಗಬೇಕಣ್ಣ. ಎಸ್ಪೆಷಲಿ ಸಂಜು ಸ್ಯಾಮ್ಸನ್ ಅವರನ್ನು ಅಷ್ಟು ಕೊಟ್ಟು ಬೈ ಮಾಡಿದಾಗ ಸಂಜು ಸ್ಯಾಮ್ಸನ್ ಮೇಲೆ ತುಂಬ ನಿರೀಕ್ಷೆ ಉಂಟು. ಬಿಕಾಸ್ ಹೀ ಈಸ್ ದಿ ಫ್ಯೂಚರ್ ಆಫ್ ಸಿ ಎಸ್ ಕೆ. ನಂಗೆ ಗೊತ್ತಿಲ್ಲ, 1 ಅಥವಾ 2 ವರ್ಷ ಧೋನಿ ಅವರು ಆಡ್ಬೋದು, ಅದನ್ನು ರಿಟೈರ್ಮೆಂಟ್ ತಗೊಳ್ತಾರೆ. ಒಂದು ಸೀನಿಯರ್ ಮೋಸ್ಟ್ ಪ್ಲೇಯರ್ ಆಗಿ ತಂಡವನ್ನು ಋತುರಾಜ್ ಗಾಯಕ್ವಾಡ್ ಅವರು ಮುನ್ನಡೆಸ್ತಾ ಇದ್ದರೂ ಕೂಡ ಒಂದು ಬೆನ್ನೆಲುಬಾಗಿ ಸ್ಯಾಮ್ಸನ್ ಅವರು ನಿಲ್ಲಬೇಕಾಗಿರುವಂತಹ ಒಂದು ಅಗತ್ಯತೆ ತುಂಬ ಉಂಟು. ಸೊ ಆದ್ದರಿಂದ ಸ್ಯಾಮ್ಸನ್ ಅವರಿಗೆ ಸಿ ಎಸ್ ಕೆಗೆ ಈ ಸೀಸನ್ ತುಂಬ ಇಂಪಾರ್ಟೆಂಟ್. ಸ್ಯಾಮ್ಸನ್ ಸಿ ಎಸ್ ಕೆಯಲ್ಲಿ ಈ ಸೀಸನ್ ಹೇಗೆ ಆಡ್ತಾರೆ ಅಂತ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಎದುರು ನೋಡ್ತಾ ಉಂಟು. ನಿಮ್ಗೇನು ಅನ್ನಿಸ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರು ವಿನ್ ಆಗ್ತಾರೆ ಇವತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲೆಲ್ಲ ಸ್ಕೋರ್ ಪ್ರೆಡಿಕ್ಟ್ ಮಾಡಬೇಡಿ. 7 ಗಂಟೆ ನಂತರ ಪೋಲ್ ಸೆಕ್ಷನಲ್ಲಿ ಬರ್ತದೆ, ಆಗ ಮಾತ್ರ ಅಲ್ಲಿ ಮಾತ್ರ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಪ್ರೆಡಿಕ್ಟ್ ಮಾಡಿ. ಇಲ್ಲಿ ಯಾರು ವಿನ್ ಆಗ್ತಾರೆ, ಪ್ಲೇಯಿಂಗ್ 11 ಏನಿರ್ಬೋದು, ಯಾರು ಹೇಗೆ ಆಡಬೇಕು, ಆ ಥರದ ಒಂದು ಡಿಸ್ಕಷನ್ ಕಮೆಂಟ್ ಸೆಕ್ಷನಿಗೆ ಬಳಸ್ಕೊಳ್ಳಿ. ಸರಿಯಾಗಿ ಬರುವ ನಮಸ್ಕಾರ.